ಇವತ್ತು ನಾವು ಸ್ವಲ್ಪ ಕಾಸ್ಟ್ಲಿ ಶಾಪಿಂಗ್ ಮಾಡಬೇಕಿತ್ತು, ಅದಕ್ಕೆ ರಿಲಯನ್ಸ್ಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಬಟ್ ಮೈಸೂರಲ್ಲೇ ಬಹಳ ದೂರ ಒಂದು ಡಿಮಾರ್ಟ್ ಮಾಡಿದಾರಲ್ವಾ, ಆ ಡಿಮಾರ್ಟಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಇವತ್ತು ಡಿಮಾರ್ಟಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಬನ್ನಿ, ನಾವು ಬೇರೆ ಊರಲ್ಲಿರುವಂತಹ ಮೈಸೂರಿನ ಡಿಮಾರ್ಟಿಗೆ ಹೋಗೋಣ. ಅಪ್ರಾಕ್ಸಿಮೇಟ್ಲಿ 15 ಕಿಲೋಮೀಟರ್ಸ್ ಇದೆ ಡಿಮಾರ್ಟ್. ನಾವು ಇವಾಗ ಮ್ಯಾಪ್ ಹಾಕೊಂಡು ಹೋಗ್ತಾ ಇದೀವಿ. 15 ಕಿಲೋಮೀಟರ್ಸ್, ಮೈಸೂರವರೆಗೆ 15 ಕಿಲೋಮೀಟರ್ಸ್ ಅಂದ್ರೆ ಊರಿಂದ ಆಚೆ ಅಂತ ಅರ್ಥ. ಸೊ ಇವತ್ತು ಹೋಗ್ತಾ ಇದೀವಿ ಡಿಮಾರ್ಟ್ ನ ನೋಡೋಣ, ಎಕ್ಸ್ಪ್ಲೋರ್ ಮಾಡಿ ನಿಮ್ಗೆ ಜಾಸ್ತಿ ಡೀಟೇಲ್ಸ್ ತಗೋತೀನಿ. ಸೊ ಸ್ಟೇ ಟ್ಯೂನ್ಡ್. ನಾವು ಫೈನಲ್ ಡೆಸ್ಟಿನೇಷನ್ಗೆ ಬಂದಿದ್ದೀವಿ. ಇವಾಗ ಜಸ್ಟ್ ಎಂಟ್ರಿ ಆದ್ವಿ ಒಳಗಡೆ. ಸೊ ಬನ್ನಿ ಶಾಪಿಂಗ್ ಮಾಡೋಣ. ಓಕೆ, ಫೈನಲಿ ಡಿಮಾರ್ಟಿಂದ ಆಚೆ ಬಂದಿದ್ದೀವಿ. ಯಾಕಂದರೆ ಒಳಗಡೆ ನೋ ವಿಡಿಯೋ ರೆಕಾರ್ಡಿಂಗ್, ನೋ ಫೋಟೋ ತೊಗೊಳಂಗಿಲ್ಲ, ನೋ ವೀಡಿಯೋಸ್ ಅಂತ ಹಾಕಿದ್ರು. ಅದಕ್ಕೆ ಒಳಗಡೆ ಏನು ಶೂಟ್ ಮಾಡಿಲ್ಲ. ಸೊ ನಾವು ಇವಾಗ ಶಾಪ್ ಮಾಡ್ಕೊಂಡು ಬಂದಿದ್ದೀವಿ. ಗೊಂಬೆ ಅವರು ವೆಫರ್ಸ್ ತಿಂತಾ ಇದ್ದಾರೆ. ಹೇಗಿತ್ತು ಗೊಂಬೆ ಎಕ್ಸ್ಪೀರಿಯನ್ಸು? ಸಖತ್ತಾಗಿತ್ತು. ಮುಂಚೆ ಬೇರೆ ಡಿಮಾರ್ಟಿಗೆ ಹೋಗಿದ್ದೆ ನೀನು? ಇಲ್ಲ ಅನ್ಸುತ್ತೆ. ನಿಂದು ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಚೆನ್ನಾಗಿತ್ತು. ಸ್ಟೋರ್ ಹೇಗಿದೆ? ತುಂಬ ದೂರ ಆಯಿತು. ಹಾಂ, ಪ್ರೈಸು ರಿಲಯನ್ಸ್ ಮಾರ್ಟ್, ಆಮೇಲೆ ಇನ್ಯಾವುದದು ಅಲ್ಲಿ ಹೋಲ್ಸೇಲ್ ಅಂಗಡಿ ನಮ್ಮ ಏರಿಯಾದೆಲ್ಲ ಕಂಪೇರ್ ಮಾಡಿದ್ರೆ 1-2 ರೂಪಾಯಿ ಹೆಚ್ಚು ಕಮ್ಮಿ ಅಷ್ಟೇ. ಇಷ್ಟು ದೂರ ಬರೋ ಅವಶ್ಯಕತೆ ಏನಿಲ್ಲ. ರಿಲಯನ್ಸ್ ಮಾರ್ಟಿಗೆ ಹೋಗ್ಬೋದು. ಇದು ಇಲ್ಲಿರೋರಿಗೆ ಅಷ್ಟೇ ಹತ್ರ. ಹಾಂ.